ಬೇಯಿಸಿ ತೆಗೆದಿರೋಂತಹ ಕಾರ್ನ್ ಮತ್ತು ಹಲಸಿನ ಬೀಜನ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಪಲ್ಸ್ ಮಾಡಿ ಹಾಕೊಂಡಿರೋಂತಹ ಮಿಶ್ರಣ ಇದಕ್ಕೆ ಬೌಲಿಗೆ ಹಾಕ್ಕೊಂಡು, ಹಲಸಿನ ಬೀಜ ಬಿಸಾಡೋದ್ ಬದಲು ಅದರಲ್ಲಿ ಪೊಟ್ಯಾಷಿಯಂ, ಫೈಬರ್ ಕಂಟೆಂಟ್ ಇರುತ್ತೆ. ಗಟ್ಸ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು. ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ. ಹೆಚ್ಚಿರೋ ಅಂಥ ಈರುಳ್ಳಿ ಹಾಕೋಣ. ಕೊರಿಯಾಂಡರ್ ಲೀವ್ಸ್, ಸ್ವಲ್ಪ ಕಟ್ ಮಾಡಿರೋ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. 2 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕೋಣ. ಚಿರೋಟಿ ರವೆನ ಹಾಕೊಂಡ್ರೆ ರವೆ ಸಿಗುತ್ತಲ್ಲ ಅದಾದ್ರೂ ಹಾಕೋಬೋದು. 2 ಟೇಬಲ್ ಸ್ಪೂನ್ ರೈಸ್ ಫ್ಲವರ್ ಹಾಕಬೇಕು. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಸಾಲ್ಟ್ ಆ್ಯಸ್ ಯುವರ್ ಟೇಸ್ಟ್. ಅರಿಗಾನ ಸ್ವಲ್ಪ ಹಾಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕಿರೋದೆಲ್ಲ ಮಿಶ್ರಣ ಸ್ವಲ್ಪ ನೀಟಾಗಿ ಬೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಆದಮೇಲೆ ಟಿಕ್ಕಿ ರೆಡಿ ಆಗುತ್ತೆ. ಕಲಿಸ್ಕೊಂಡಿರೋ ಮಿಶ್ರಣ ಸಣ್ಣ ಸಣ್ಣದು ಬಾಲ್ಸ್ ಥರ ಮಾಡಿಕೊಂಡು ಪಾಮಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಟಿಕ್ಕಿನ ಈ ಥರ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ಎಲ್ಲ ವೆಜ್ಜೀಸ್ನು ಎಂಜಾಯ್ ಮಾಡಿಕೊಂಡು ತಿನ್ನೋದು ಸಾಧ್ಯ ಆಗುತ್ತೆ. ವೆಜಿಟೇಬಲ್ಸ್ ತಿಂದೇ ಇರೋಂಥ ಮಕ್ಕಳಿಗೆ ಕೂಡ ಇದರಲ್ಲಿ ಫಿಲ್ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಸಾಧ್ಯ ಆಗುತ್ತೆ. ಹಲಸಿನ ಸೀಡ್ಸ್ನ ಬಿಸಾಡೋದ್ ಬದಲು ಈ ಥರ ಆ್ಯಡಪ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಗೊತ್ತೇ ಆಗಲ್ಲ ಆ್ಯಡಪ್ ಮಾಡ್ಕೊಂಡಿದ್ದೀವಿ ಸ್ನ್ಯಾಕ್ಸ್ ಅಂತ, ಸೀಡ್ಸ್ನ ಅಂತ ಇಲ್ಲ. ಈಗ ನಮ್ಮ ಟಿಕ್ಕಿ ರೆಡಿ ಆಗಿದೆ. ಟಿಕ್ಕೀಸ್ನ ರೆಡಿ ಮಾಡ್ಕೊಂಡಿರೋ ಟಿಕ್ಕೀಸ್ನ ಇದರಲ್ಲಿ ಚಿರೋಟಿ ರವೆದ್ರಲ್ಲಿ ಡಿಪ್ ಮಾಡಿದರೆ ಟಿಕ್ಕೀಸ್ ತುಂಬ ಕ್ರಂಚಿಯಾಗಿ ಬರುತ್ತೆ. ಡಿಪ್ ಮಾಡಿರೋ ಟಿಕ್ಕೀಸ್ನ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ನನ್ನ ಸೊಸೆ ಯಾವ ಥರ ಎಂಜಾಯ್ ಮಾಡ್ತಿದ್ದಾಳೆ. ಶಿ ಈಸ್ ವೆರಿ ಎಕ್ಸೈಟೆಡ್ ಟು ಈಟ್. ಪ್ರೀಟ್ ಮಾಡಿರೋ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಾಡಿರೋಂಥ ಟಿಕ್ಕೀಸ್ನ ಶಾಲಾ ಫ್ರೈ ಮಾಡಬೇಕು. ನೋಡಲಿಕ್ಕೆ ಎಷ್ಟು ಎಮ್ಮಿ ಥರ ಅನಿಸುತ್ತೆ. ತಿನ್ನುವಾಗ ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟಿಕ್ಕಿನ ಮಗ್ಚಾಕೊಂಡು ಬೋತ್ ಸೈಡ್ನ ಫ್ರೈ ಮಾಡಬೇಕು. ಬೋತ್ ಸೈಡ್ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಮ್ಮ ಹಲಸಿನ ಬೀಜದ ಟಿಕ್ಕಿ ರೆಡಿ ಆಗುತ್ತೆ. ಶಿರೀಕ್ಷಾ